ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಹೇಗಿದ್ದೀರಾ? ನಾನು ಹೀಗೆ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತಂತ ಹೇಳೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿದ್ದೀನಿ ಅಂತಲೇ ಒಂದೊಂದು ಟೈಮಲ್ಲಿ ಹೇಳಬೇಕು, ಬಟ್ ಆದ್ರೂ ಸದ್ಯಕ್ಕೆ ಈ ರೀತಿ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಆಫೀಸಲ್ಲಿ ಹೇಗೆ ನಾನು ಒಂದು ಕೈಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾರೂ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು. ಸೊ ಆವಾಗ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡೆ. ಹಂಗೆ ಅಲ್ಲೇ ಮೊಬೈಲ್ ಇಟ್ಕೊಂಡು ನಾನು ಟ್ರೈಪಾಡೇನ ಹಾಕಿರಲಿಲ್ಲ, ಹಾಗೆ ಟ್ರೈಪಾಡೇನು ತೊಗೊಂಡೋಗಿರಲಿಲ್ಲ, ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಹಂಗೆ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದೇ ಕೈಲೇ ಮೌಸು ಕೀಬೋರ್ಡು ಎಲ್ಲನೂ ಮಾಡ್ತೀನಿ. ಕೆಲವರು ನಾನು ನೋಡಿರ್ದಂಗೆ ಅದೇ ವಿಕಲಚೇತನ ಅವರು ಕೈ ಇಲ್ಲ ಅಂತಂದ್ರೂ ಅವರು ಕಾಲು ಬೆರಳಲ್ಲಿ ಕಂಪ್ಯೂಟರ್ ಕೀಬೋರ್ಡ್ನ ಹೊಡೆದು ವರ್ಕ್ ಮಾಡೋಂಥವ್ರನ್ನ ನೋಡಿದ್ದೀನಿ. ಅವ್ರ ಮುಂದೆ ನಮ್ಮದೇನಿಲ್ಲ ಅನಿಸುತ್ತೆ. ಬಟ್ ನಾನಂತೂ ಈಗ ಸದ್ಯಕ್ಕೆ ಒಂದೇ ಕೈಯಲ್ಲಿ ಎಲ್ಲ ಮಾಡ್ತಾಯಿದ್ದೀನಿ. ಪ್ರಿಂಟ್ ತೆಗಿಯೋದಾಗಲಿ, ಹಾಗೆ ಸ್ಕ್ಯಾನ್ ಮಾಡೋದಾಗಲಿ, ಕೀಬೋರ್ಡಲ್ಲಿ ಏನಾದರೂ ಮೇಲ್ ಟೈಪ್ ಮಾಡೋದು ಆಗಲಿ, ಕೊಟೇಶನ್ ಕಳಿಸೋದು, ಈ ಬಿಲ್ ಮಾಡೋದು, ಇವೆ ಬಿಲ್ಲು ಎಲ್ಲ ಪ್ರತಿಯೊಂದೂ ನಾನು ಒಂದೇ ಕೈಲೇ ಮಾಡ್ತಾಯಿದ್ದೀನಿ. ಸೊ ಮಾಡ್ತಿರೋದ್ರಿಂದ ನಿಮ್ಮ ಹತ್ರನ ತೋರಿಸೋಣ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡೆ. ಆಫೀಸಲ್ಲಿ ಯಾರೂ ಇರಲಿಲ್ಲದೆ ಹೋಗಲಿ, ನಮಗೆ ಕೆಲಸ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ನನ್ನ ಕೆಲಸನ ಮಾಡ್ತಾಯಿದ್ದೆ. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಒಂದು ಕೈಲಿ ಕೆಲಸ ಮಾಡೋದು, ಇನ್ನೊಂದು ಕೈ ಸಪೋರ್ಟ್ ಇಲ್ದಲೇ ನಿಮಗೆ ಯಾವ ರೀತಿ ಆಗುತ್ತೆ ಅಂತಂದರೆ, ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಇಲ್ಲ, ನಿಮಗೇನಾದರೂ ಆ ಥರ ಒಂದು ಕೈಲಿ ಕೆಲಸ ಮಾಡೋ ಅಂಥ ಸಂದರ್ಭ ಬಂದಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅದು ಒಂದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಬಟ್ ನಾವು ಮನ್ಸು ಮಾಡೋದು ಮುಖ್ಯ. ಮನ್ಸು ಮಾಡ್ತು ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದು. ಅಂತಂದರೆ ಒಂದು ಕೈ ಇಲ್ಲಿ ಎಷ್ಟೊಂದು ಜನ ನೋಡ್ತೀನಿ, ಪಾಪ ಎಂತೆಂಥವರೆಲ್ಲ ಏನೇನೋ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿರೋ ವೈಫಲ್ಯ ಅಂತಂದರೆ ಅಂಗವೈಫಲ್ಯ, ಅದು ತಡೆ ಆಗೋದಿಲ್ಲ, ಅದೇ ಇನ್ಸ್ಪಿರೇಷನ್ ಆಗುತ್ತೆ ನಮಗೆ. ಸೊ ಅದರಿಂದನೇ ನಾವು ಇನ್ನೂ ಮುಂದಕ್ಕೆ ಹೋಗ್ತೀವಿ, ಇನ್ನೂ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಹೋಪ್ ಬರುತ್ತೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ವಿಡಿಯೋ ರೆಕಾರ್ಡೆಲ್ಲ ಆಯಿತು. ನೆಕ್ಸ್ಟು ಮುಂದೆ ಇಲ್ಲಿ ಈ ಥರ ಒಂದು ಅಂದರೆ ಸಿಸ್ಟಮಲ್ಲಿ ನಾನು ಏನು ವರ್ಕ್ ಮಾಡ್ತೀನಪ್ಪ ಅಂತಂದರೆ, ಟ್ಯಾಲಿಲೂ ವರ್ಕ್ ಮಾಡ್ತೀನಿ, ಅಂದರೆ ಅಕೌಂಟ್ಸ್ದು ಬೇಸಿಕ್ಕು ಮತ್ತು ಎಕ್ಸೆಲ್ಲು, ಹಾಗೆ ಸ್ಕ್ಯಾನ್ ಮಾಡೋದಾಗಲಿ, ಮೇಲ್ ಎಲ್ಲ ಆಲ್ರೌಂಡರು, ಎಲ್ಲ ಸಿಸ್ಟಮ್ ವರ್ಕ್. ಅಂದರೆ ಒಂದು ಕಂಪನಿ HR ಮಾಡೋ ಅಂಥ ಕೆಲಸ, ಮತ್ತು ಅಕೌಂಟೆಂಟ್ ಮಾಡೋ ಅಂಥ ಕೆಲಸ, ಬ್ಯಾಕ್ ಆಫೀಸ್ ಮಾಡೋ ಅಂಥ ಕೆಲಸ, ಅಡ್ಮಿನ್ ಮಾಡೋ ಅಂಥ ಕೆಲಸ, ಎಲ್ಲ ಕೆಲಸನೂ ಇಲ್ಲಿ. ಇದು ಚಿಕ್ಕ ಕಂಪ್ನಿ, ಅಂದರೆ ಸ್ಟಾರ್ಟಪ್ ಕಂಪ್ನಿ ಅಂತಲೇ ಹೇಳ್ಬೋದು. ಆ ಕಂಪ್ನೀಲಿ ಎಲ್ಲ ಕೆಲಸನೂ ನಮ್ಮದೇನೆ, ಅಂದರೆ ಎಲ್ಲ ನಾವೇ ನೋಡ್ಕೋಬೇಕು. ಯಾವ್ದು ಪೇಮೆಂಟ್ ಬಂದಿಲ್ಲ, ಮತ್ತು ಯಾರಿಗೆ ಪೇಮೆಂಟ್ ಮಾಡಬೇಕು, ಏನು ಐಟಮ್ ತರಿಸ್ಬೇಕು, ಹಾಗೆ ಪರ್ಚೇಸ್ ಆರ್ಡರ್ಸ್ ಬಂದಿರುತ್ತೆ, POಗಳು, ಮತ್ತು ಅದನ್ನೆಲ್ಲ ತರಿಸೋದಕ್ಕೆ ಹೇಳಬೇಕು, ಪೇಮೆಂಟ್ ಹಾಕಬೇಕು. ಸೊ ಈ ಥರ ಎಲ್ಲ ಕೆಲಸ ಇರುತ್ತೆ. ಸೊ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಇವಾಗ ಒಬ್ಬಳೇ ಇರೋದ್ರಿಂದ, ಮುಂಚೆ ಇಬ್ಬರು ಇದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ನನ್ನ ಮಗಳು ತಲೆ ಬಾಚ್ತಾ ಇದ್ದಾಳೆ. ಸೊ ಅಂದರೆ ಎಣ್ಣೆ ಹಾಕಿದ್ರಿಂದ ಜಡೆ ಹೆಣಿಬೇಕಿತ್ತು. ಬರೀ ಕ್ಲಿಪ್ ಹಾಕೋದಾಗಿದ್ರೆ ಹಂಗೆ ನಾನೇ ಹಾಕ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಹಾಗೆ ಇಲ್ಲಿ ಅವಳಿಗೆ ಕ್ಲಿಪ್ ಹಾಕೋದಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ನೀನೇ ಹಾಕ್ಕೊಳ್ಳಮ್ಮ ಇಲ್ಲಿ ಅಂತ ಹೇಳಿದ್ಲು. ನಾನು ಇಲ್ಲಿ ಮೇಲ್ಗಡೆ ಹಾಕ್ಕೊಂಡೆ, ಆಮೇಲೆ ಜಡೆನ ಹೆಂಡು ಕೊಟ್ಬಿಟ್ಟು ಹೋದ್ಲು ಅವಳು. ಹಾಗಾಗಿ ನಾನು ಇಲ್ಲಿ ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ಅವಳು ಕಾಲೇಜಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾಳೆ. ಹಾಗೆ ವೆದರ್ ಈ ಥರ ಇರೋದ್ರಿಂದ ಅದು ಕಿವಿಗೆ ಅದು ಬ್ಯಾಂಡ್ ಕೂಡ ಹಾಕ್ಕೊಂಡಿದ್ದಾರೆ. ಯಾಕಂದರೆ ನಾನಾದರೆ ಹತ್ತಿ ಹಾಕ್ಕೊಂಡು ಹೋಗ್ತೀನಿ, ಅವರು ಇವತ್ತು ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಅಂದರೆ ಅವಳು ಹತ್ತಿ ಇಟ್ಕೊಂಡು ಹೋಗ್ತಾಳೆ, ಬಟ್ ನಾನಿದು ತರಿಸಿ ಇಟ್ಕೊಂಡು ಏನಕ್ಕೆ ಸುಮ್ಮನೆ ಇಟ್ಕೊಂಡಿದ್ದೀರಾ, ಹಾಕ್ಕೊಂಡು ಹೋಗು ಅಂತ ಹೇಳಿದೆ. ಸೊ ಹಾಗಾಗಿ ಇವತ್ತು ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗೆ ನನಗೆ ಜಡೆನ ಎಣ್ಣೆ ಹಾಕಿದ್ರಿಂದ ಜಡೆ ಎಣಿಯೋದಕ್ಕಾಗಲ್ವಲ್ಲ ಒಂದು ಕೈಯಲ್ಲಿ. ಸೊ ಹಾಗಾಗಿ ಜಡೆನ ಎಣ್ದು ಕೊಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ನಮ್ಮನ್ನ ಆಡ್ಕೊಂಡವ್ರ ಮುಂದೆನೇ ಬೆಳೆದು ನಿಲ್ಲಬೇಕು. ಯಾವ ಮಟ್ಟಿಗೆ ಅಂತಂದರೆ, ನಮ್ಮನ್ನ ಬೇಡ ಅಂತ ಬಿಟ್ಟೋದವರು ನಮ್ಮನ್ನೇ ಹುಡುಕೊಂಡು ಬರಬೇಕು, ಆ ರೀತಿಯಾಗಿ ಬೆಳೆದು ನಿಲ್ಲಬೇಕು. ನನ್ನ ಸುತ್ತಮುತ್ತ ಇಂಥ ಘಟನೆಗಳು ನಡೆದಿರೋವು, ಹಾಗೆ ನಾನೇ ಕಣ್ಣಾರ ನೋಡಿರೋ ಅಂಥವು ಇದ್ದಾವೆ. ಎಷ್ಟು ನಮ್ಮ ಜೊತೆ ಕೆಲಸ ಮಾಡ್ತಿದ್ದವರು ಒಬ್ಬರು, ಅಂದರೆ ಅದು ಯಾರು ಏನು ಅಂತ ಹೇಳೋದಕ್ಕೆ ಬೇಡ. ಅವರು
ಅಂದರೆ ಹುಡುಗ ಸ್ವಲ್ಪ ಕಂಜೂಸ್ ಅಂತ ಬಿಟ್ಟೋದ್ರು. ಕಂಜೂಸ್ ಅಂದರೆ ಎಲ್ಲ ಗಂಡು ಮಕ್ಳಿಗೂ ಇರುತ್ತಲ್ವ, ಸೊ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ. ಹಾಗೆ ನಾನು ಕೇರಿಂಗ್ ಜಾಸ್ತಿ ಇತ್ತು. ಬಟ್ ಅಂದರೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಏನಪ್ಪ ಅಂತ ಅಂದರೆ ಜಾಸ್ತಿ ಖರ್ಚು ಮಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಹೊರ್ಗಡೆ ಕರ್ಕೊಂಡು ಹೋಗ್ಬೇಕು, ಈ ರೀತಿ ಇರುತ್ತೆ. ಬಟ್ ಹುಡುಗ ಆ ರೀತಿ ಅಲ್ಲ, ಹುಡುಗ ಮೆಚ್ಯೂರ್ ಇದ್ದ. ಸೊ ಅವನು ಸೇವಿಂಗ್ಸ್ ಮಾಡಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ಹಾಗೆ ಮನೆ ಕಟ್ಟಬೇಕು, ಈ ಥರ ಎಲ್ಲ ಇತ್ತು ಅವನಿಗೆ ಆಸೆ ಆಕಾಂಕ್ಷೆಗಳು. ಅಂತ ಹುಡುಗನ ಬೇಡ ಅಂತ ಬಿಟ್ಟೋದ್ರು. ಬಟ್ ಈಗ ಹುಡುಗ ಮನೆ ಕಟ್ಟಿದ್ದಾನೆ, ಫಿನಿಷಿಂಗ್ ಆಗ್ತಾಯಿದೆ ಅಂತಂದರೆ ಪ್ಲಾಸ್ಟಿಂಗ್ ಆಗ್ತಾಯಿದೆ. ನಾನು ನೆನ್ನೆ ಕಾಲ್ ಮಾಡಿದ್ದೆ ಏನಪ್ಪ ಅಂತ. ಅಕ್ಕ ಈ ರೀತಿ ಆಯಿತು, ನಿಮಗೆಲ್ಲ ಸರ್ಪ್ರೈಸ್ ಕೊಡಬೇಕಂತಲೇ ನಾನು ಹೇಳಿರಲಿಲ್ಲ ಅಕ್ಕ ಅಂತ ಹೇಳಿದ್ರು. ಸೊ ಹಾಗಾಗಿ ಖುಷಿಯಾಯಿತು ಅವನ್ನ ಮಾತು ಕೇಳಿ. ಹಾಗೆ ಯಾರು ಅವ್ರು ಬಿಟ್ಟೋಗಿದ್ದಾರೋ ಅವ್ರನ್ನೂ ಕರಿಬೇಕಕ್ಕ ಅಂತ ಎಲ್ಲ ಹೇಳ್ದ. ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಆ ರೀತಿ ಇರಬೇಕು. ಅಂದರೆ ಯಾರು ಬಿಟ್ಟೋದ್ರು, ನಮ್ಮನ್ನು ಬೇಡ ಅಂತ ಬಿಟ್ಟೋದವರು ಅವರೇ ಆಗಿ ಅಂದರೆ ಇವ್ರನ್ನ ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಅವ್ರಿಗೆ ಪಶ್ಚಾತ್ತಾಪ ಆಗಬೇಕು. ಆ ರೀತಿಯಾಗಿ ಬೆಳೆದು ನಿಲ್ಲಬೇಕು. ಆ ಥರ ನನ್ನ ಮುಂದೆ ಒಬ್ಬರು ಬೆಳೆದಿದ್ದಾರೆ. ಸೊ ನನಗೂ ಖುಷಿ ಆಗ್ತಾಯಿದೆ. ಹಾಗೆ ಇದು ನಮ್ಮ ಆಫೀಸಲ್ಲಿ ವ್ಯಾಕ್ಯೂಮ್ ಓವನ್ ಅಂತ ಹೇಳ್ಬಿಟ್ಟು ಇದು ಇನ್ಸ್ಟ್ರೂಮೆಂಟ್ಸ್. ಇದು ಫುಡ್ ಪ್ಯಾಕೆಟಿಂಗ್ ಬರುತ್ತಲ್ವ, ಚಿಪ್ಸ್ ಎಲ್ಲನೂ. ಸೊ ಚಿಪ್ಸ್ ಏನಾದರೂ ಲೀಕ್ ಆಗಿದೆಯಾ, ಹಾಗೆ ಬಿಸ್ಕೆಟ್ ಪ್ಯಾಕೆಟ್ ಇರುತ್ತಲ್ಲ ಅದೆಲ್ಲ ಲೀಕ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಈ ರೀತಿ ಮಷಿನ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಅದು ಹೇರ್ ಇದ್ರೇ ಅದು ಫ್ರೆಶ್ ಆಗಿರುತ್ತೆ ಅದರೊಳಗಡೆ. ಸೊ ಹಾಗಾಗಿ ಇಲ್ಲ ಅಂತಂದರೆ ಅದು ಹೇರ್ ಇಲ್ಲ, ಎಲ್ಲಾದರೂ ಸಣ್ಣ ಹೋಲಾಗಿದ್ದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ರು. ಇದು ನಾವು ಸೇಲ್ಸ್ ಆ್ಯಂಡ್ ಸರ್ವಿಸ್ ಎಲ್ಲ ಮಾಡ್ತೀವಲ್ಲ, ಹಾಗೆ ಸಂಜೆ ಬರುವಾಗ ಸೊಪ್ಪು ತೊಗೊಂಬಂದಿದ್ದೆ. 10 ರೂಪಾಯಿ ಕಟ್ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು 2 ಕಟ್ ತೊಗೊಂಬಂದಿದ್ದೆ. ನನ್ನ ಕೈ ಸರಿ ಇಲ್ಲ ಅಂದ್ರೂ ನಾನೇ ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಸೋಸೋದು ಅಂದರೆ ನಮ್ಮ ಮಕ್ಕಳಿಗೆ ಆಗೋದಿಲ್ಲ. ಹಾಗಾಗಿ ನಾನೇ ಸೋಸಿ ಕ್ಲೀನ್ ಮಾಡಿ ಕೊಟ್ಟರೆ ತೊಳೆದು ಕೊಡ್ತಾರೆ. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು. ಸೊಪ್ಪಿನ ಪಲ್ಯಗೆ ಅಷ್ಟೇ ನೀರನ್ನ ನಾನು ಯೂಸ್ ಮಾಡೋದಿಲ್ಲ, ನಮ್ಮಮ್ಮ ಮಾಡ್ತಾಯಿದ್ರು. ನಾವು ಚಿಕ್ಕ ಹುಡುಗರು ಇರುವಾಗ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಮಾಡಿಕೊಡೋರು. ಆ ರೀತಿ ಎಲ್ಲ ನಾವು ಮಾಡ್ಕೊಂಡು ತಿಂದಿರೋದಕ್ಕೇ ನಾವು ಸ್ವಲ್ಪ ಪರವಾಗಿಲ್ಲ. ಈಗಿನ ಕಾಲದ ಮಕ್ಳು ಈಗಲೇ ಬೆನ್ನೋವು, ಸೊಂಟ ನೋವು, ಕೈ ನೋವು, ಕಾಲು ನೋವು ಅಂತಾರೆ. ನಾವು ಚಿಕ್ಕ ಹುಡುಗರಲ್ಲಿ ನಮಗೆ ಯಾವುದು ಸೊಂಟ ನೋವು, ಬೆನ್ನು ನೋವು ಬರ್ತಾನೆ ಇರಲಿಲ್ಲ. ಅಷ್ಟು ಆಟ ಆಡಿವೋ, ಅಷ್ಟು ಕೆಲಸ ಮಾಡಿವೋ, ಅಷ್ಟು ಆ್ಯಕ್ಟಿವ್ ಆಗಿರಿವೋ. ಬಟ್ ನಮ್ಮ ಮಕ್ಕಳೆಲ್ಲ ಈಗಲೇ ನಂಗೆ ಸೊಂಟ ನೋವ್ತದೆ, ನಂಗೆ ಕೈ ನೋವ್ತದೆ, ನಂಗೆ ಕಾಲು ನೋವ್ತದೆ, ನಂಗೆ ಬೆನ್ನು ನೋವ್ತದೆ ಅಂತಾರೆ. ಅದೇ ಡಿಫ್ರೆನ್ಸು. ಹಾಗಾಗಿ ಆಯಿಲ್ನ ಕಡಿಮೆ ಹಾಕಿ ಒಗ್ಗರಣೆಲೇ ಸೊಪ್ಪು ಬೇಯಿಸೋದು. ಸೊಪ್ಪನ್ನ ಬೇಯಿಸ್ಬಿಟ್ಟು ಪಲ್ಯ ಮಾಡಿ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗಲೆಲ್ಲ ಸೋಸ್ಕೊಡ್ತಾಯಿದ್ದೆ. ಹಾಗೆ ಮಕ್ಳಿಗೂ ಸ್ವಲ್ಪ ಬುದ್ಧಿ ಹೇಳ್ತಾಯಿದ್ದೆ. ಯಾಕೋ ಇವತ್ತು ಮೈಂಡ್ ಮನಸ್ಸು ಸರಿ ಇರಲಿಲ್ಲ. ಅಂದರೆ ಒಂದು ನಮಗೆ ನೆಗೆಟಿವ್ ಥಿಂಕಿಂಗ್ ಬರುತ್ತಲ್ಲ, ಸೊ ನನ್ನ ಮನಸ್ಸಲ್ಲೂ ಹಾಗೆ ನೆಗೆಟಿವ್ ಥಿಂಕಿಂಗ್ ಬರ್ತಾಯಿತ್ತು. ನನಗೆ ಏನೋ ಆಗ್ಬಿಡುತ್ತೆ ಅನ್ನೋ ಒಂಥರ ಥಿಂಕಿಂಗ್ ಬರ್ತಾಯಿತ್ತು. ಆ ಥಿಂಕಿಂಗ್ ಬಂದರೆ ನನ್ನ ಮಕ್ಕಳು ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು, ಹೇಗಿರಬೇಕು ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಬುದ್ಧಿ ಹೇಳ್ತಾಯಿದ್ದೆ ಇಬ್ಬರಿಗೂ. ಮುಂದೆ ನೀವು ಈ ರೀತಿ ನಿಮ್ಮ ಲೈಫ್ನ ಇಟ್ಕೋಬೇಕು, ಈ ರೀತಿ ಮಾಡಬೇಕು, ಈ ರೀತಿ ನೀವೆಲ್ಲ ಬದುಕಬೇಕು, ಹಾಗೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಬುದ್ಧಿ ಹೇಳ್ತಾಯಿದ್ದೆ. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾಳೆ. ಬಟ್ ನಾನು ಏನು ಹೇಳಿದ್ದೆ ಅದನ್ನು ನಾನು ವಾಯ್ಸ್ ರಿಮೂವ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಅದೆಲ್ಲ ಹೇಳಿದ್ದೆಲ್ಲ ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಸೇರಿಸಿ ಹೇಳಿದ್ದೆ. ಬಟ್ ಅವಳು ನಾನು ವಿಡಿಯೋ ಮಾಡ್ಕೊಂಡಿರೋದು ನೋಡೇ ಇಲ್ಲ, ನನ್ನ ಮಗಳು ಮಾಡಿರೋದು. ಆಮೇಲೆ ವಿಡಿಯೋ ಎಡಿಟಿಂಗ್ ಕೂತಿದ್ದಾಗ ನೋಡಿದೆ. ಹಾಗಾಗಿ ಆ ವಿಡಿಯೋನೂ ಕೂಡ ಇದರಲ್ಲೇ ಸೇರಿಸಿದ್ದೀನಿ. ಯಾಕಂದರೆ ವಿಡಿಯೋ ಬೇರೆ ಏನೂ ಇರಲಿಲ್ಲ, ಅಂದರೆ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅಂದರೆ ಟ್ರೈಪಾಡ್ ಹಾಗೆ ಫೋನ್ ಹಾಕೋದಕ್ಕೂ ನನಗೊಂದು ಕೈಲಿ ಆಗೋಲ್ಲ, ಅದಕ್ಕೆ ಹೆಲ್ಪ್ ಬೇಕು. ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.